ಪ್ರಜಾಪ್ರಭುತ್ವದ ಆಶಯಗಳು ನಮ್ಮ ಮೂಲ ಮಂತ್ರ, ಮೂಲ ಆಶಯ, ಮೂಲ ಧ್ಯೇಯ ಮತ್ತು ಮೂಲ ಗುರಿಯೂ ಆಗಿರುತ್ತದೆ. ಇವೆಲ್ಲವೂ ಒಂದು ಕಡೆ ಆದರೆ ಜಾತಿ ಮತ್ತು ಧರ್ಮಗಳ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಸಿದ್ಧಾಂತ ಒಂದು ಕಡೆ ಆಗಿದೆ. ಈ ಒಂದು ಪ್ರಸ್ತುತ ಸಮಯದಲ್ಲಿ ಭಾರತ ದೇಶವನ್ನು ಇಂತಹ ಸಂದರ್ಭದಲ್ಲಿ ನಮ್ಮ ಸೈದ್ಧಾಂತಿಕತೆಯು ಸ್ಪಷ್ಟವಾಗಿರ್ತಕ್ಕಂತಹ ನೆಲೆಯಲ್ಲಿ ಅವುಗಳನ್ನು ಎದುರಿಸ್ತಕ್ಕಂಥ ಸವಾಲು ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಅಂತ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಇಂತಹ ಸಂದರ್ಭದಲ್ಲಿ BK ಹರಿಪ್ರಸಾದ್ ಜಿಯವರು ನಾಯಕತ್ವವನ್ನು ವಹಿಸಿ ಈ ದೇಶದ ಜನರನ್ನ, ನಮ್ಮ ರಾಜ್ಯದ ಜನರನ್ನ ಒಂದು ಉತ್ತಮವಾದಂತಹ ಚಿಂತನೆಗೆ ಒಳಪಡಿಸ್ತಕ್ಕಂತಹ ನಾಯಕತ್ವದ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಚೈತನ್ಯವನ್ನು ತುಂಬಿ ಪಕ್ಷವನ್ನು ಕಟ್ಟಲಿಕ್ಕೆ ಮುಂದೆ ಸಾಗಿರ್ತಕ್ಕಂಥವ್ರು. ಅವರು ಒಂದು ಮಾತನ್ನ ಹೇಳಿದರು, ನನ್ನೊಂದಿಗೆ ನೀವು ಬರೋದಾದರೆ ಯಾರ್ಯಾರು ಬರ್ತೀರಿ ನೀವೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಲಿಕ್ಕೆ ಬನ್ನಿ ಅನ್ನತಕ್ಕಂಥ ಒಂದು ಸಂದೇಶವನ್ನು ಅವರು ಕೊಟ್ಟರು. ಆ ಸಂದೇಶ ಏನಪ್ಪ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ಮತ್ತೆ ನಾವು 2029ಕ್ಕೆ ಮುಂದಿನ ಲೋಕಸಭಾ ಚುನಾವಣೆ, 28ರ ನಮ್ಮ ವಿಧಾನಸಭೆಯ ಚುನಾವಣೆಗಳನ್ನು ಗೆಲ್ಲಬೇಕಾಗಿರ್ತಕ್ಕಂಥದ್ದು, ನಮ್ಮ ತತ್ವವನ್ನು ನಂಬಿರ್ತಕ್ಕಂತಹ ಪ್ರಜೆಗಳನ್ನು ನಾವು ಉಳಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ಕರ್ತವ್ಯಕ್ಕೆ ಪಕ್ಷದ ಪುನರ್ ಸಂಘಟನೆ ಆಗಬೇಕು ಅಂತ ಹೇಳಿದರೆ ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತು ನಾಯಕರುಗಳು, ನಮ್ಮಂಥ ಎಲ್ಲ ಅನೇಕ ಜನರು ಅವರ ಕೈ ಜೋಡಿಸಬೇಕಾಗಿದೆ. ರಾಜಕೀಯ ಪಕ್ಷ ಅನ್ನತಕ್ಕಂಥದ್ದು ಒಂದು ಕೇವಲ ಸರ್ಕಾರವನ್ನು ನಾವು ರಚನೆ ಮಾಡಿ ಜನಗಳಿಗೆ ಬಲ ತುಂಬುವುದು ಮಾತ್ರ ಅಲ್ಲ, ಒಂದು ಸರ್ಕಾರದಿಂದ ಮಾತ್ರ ಬದುಕಲಿಕ್ಕೆ ಸಾಧ್ಯವೂ ಆಗೋದಿಲ್ಲ. ಸರ್ಕಾರದ ಆಯುಷ್ಯ ಇರತಕ್ಕಂಥದ್ದು 5 ವರ್ಷ ಆಗಿರ್ತದೆ ಮಾನ್ಯ ಬಂಧುಗಳೇ. ಆದರೆ ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಕಾರ್ಯಕರ್ತರ ಶಕ್ತಿ. ಈ ನಮ್ಮ ಕಾರ್ಯಕರ್ತರೇ ನಮ್ಮ ಅಚಲವಾದ ನಂಬಿಕೆ ಮತ್ತು ಬಹುದೊಡ್ಡ ಶಕ್ತಿ ಆಗಿರೋದ್ರಿಂದ ನಾವು ಮೊನ್ನೆ ಎಲ್ಲ ದುಡಿದ್ವಪ್ಪ, ನಾವೀಗೇನು ಮಾಡೋದು, ಸರ್ಕಾರ ತಂದ್ವಿ, ನಮ್ಗೇನು ಮಾಡಿದ್ದಾರೆ, ಎಲ್ಲರಿಗೂ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಆಗದೇ ಹೋದರೂ ಸಹ ಇವತ್ತು ಸರ್ಕಾರದ ಮುಖೇನ ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ನಗರಗಳಲ್ಲಿ ಜನರ ಸೇವೆಯನ್ನು ಮಾಡಲಿಕ್ಕೆ ಒಂದು ಆಡಳಿತ, ಒಂದು ಅಧಿಕಾರವನ್ನು ತಂದು ಕೊಟ್ಟಿದ್ದೀರಲ್ಲ, ಅದನ್ನು ಉಪಯೋಗಿಸಿಕೊಂಡು ಜನರಲ್ಲಿ ಹೋಗಿ BJPಯ ತತ್ವ ಸಿದ್ಧಾಂತ, ಹಿಂದೂ ಧರ್ಮದ ಒಂದು ವಿಭಜನೆಯ ಸಿದ್ಧಾಂತವನ್ನು ಖಂಡಿಸಿ ನಮ್ಮ ಪಕ್ಷ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ನಮ್ಮ ಸರ್ಕಾರ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನರಲ್ಲಿ ನಾವು ಬಿತ್ತಬೇಕು, ಜನರಲ್ಲಿ ಹೇಳಬೇಕು. ಈ ಜನರನ್ನು ಹೇಳುವುದರ ಮೂಲಕ ಈ 13ರಿಂದ 18ನೇ ಇಸವಿಯವರೆಗೂ ಮಾಡಿದಂಥ ಕಾರ್ಯಕ್ರಮಗಳು ಮಾನ್ಯ ಸಿದ್ದರಾಮಯ್ಯನವ್ರದ್ದಿರ್ಬೋದು, ಅಥವಾ ಇಂದಿನ ನಮ್ಮ 2023ರಿಂದ ಇಲ್ಲಿವರೆಗೂ ಮಾಡಿದಂಥ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಇರಬಹುದು. ಇನ್ನು ಮುಂದೆ ಈಗ ತಾನೇ DK ಶಿವಕುಮಾರ್ ಸರ್ ಅವರು ಅನೇಕ ಯೋಜನೆಗಳನ್ನು, ಗ್ಯಾರಂಟಿಗಳನ್ನು ಕೊಡ್ತಿದ್ದಾರೆ, ಅದನ್ನೂ ಸಹ ಹೇಳ್ತಕ್ಕಂಥದ್ದು ಇರ್ಬೋದು. ಬೂತ್ ಮಟ್ಟದಿಂದ ಕೂಡ ಇದು ಬಹಳ ಸ್ಪಷ್ಟವಾಗಿ ಜನರ ಮೆದುಳಿಗೆ ಹಾಕಬೇಕಾಗಿದೆ. ಬಲವಾದ ಸಂಘಟನೆ ಹೊಂದಿರತಕ್ಕಂತಹ ಪಕ್ಷಗಳು ದೀರ್ಘಕಾಲವಾಗಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಶಕ್ತಿಯೇ ಕಾರ್ಯಕರ್ತರು. ಆ ಕಾರಣದಿಂದ ತಾವೆಲ್ಲರೂ ಸಾವಿರಾರು ಕಾರ್ಯಕರ್ತರು ಬಂದಿದ್ದೀರಿ. ಇವತ್ತು BK ಹರಿಪ್ರಸಾದ್ರ ಜೊತೆಯಲ್ಲಿ ಕೈ ಜೋಡಿಸಿ ದುಡಿಲಿಕ್ಕೆ ಬಂದಿದ್ದೀರಿ. ಈ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಆ ಸಂದೇಶ ಅರ್ಥ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ, ನಿಮ್ಮೆಲ್ಲರ ವಿಶ್ವಾಸವನ್ನು ಕೂಡ ಗಳಿಸ್ತಾ ಕೆಲಸ ಮಾಡಲಿಕ್ಕೆ ಬಂದಿರತಕ್ಕಂಥ BK ಹರಿಪ್ರಸಾದ್ ಜಿ ಅವರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು, ನಿಮ್ಮ ಬೆಂಬಲ ಕೊಡಬೇಕು, ಕೊಡಬೇಕು. ಮತ್ತು ನಮ್ಮ ಈ ಒಂದು ಪಕ್ಷ ಈಗಾಗಲೇ ನೋಡಿದಿರಿ, BJP ಏನೂ ಮಾಡಿಲ್ಲ ಕಾಂಗ್ರೆಸ್ ಅಂತಕ್ಕಂಥದ್ದಕ್ಕೆ ಬಹಳಷ್ಟು ಭಾಷಣಗಳಲ್ಲಿ ನಿಮಗೆ ತಿಳುವಳಿಕೆಯನ್ನು ನೀಡಿದೆ. ನಿಮಗೂ ಕೂಡ ತಿಳುವಳಿಕೆ ಇದೆ, ನೀವು ಪ್ರಬುದ್ಧರಿದ್ದೀರಿ. ಈಗ ಮಾಡಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ನೆಹರೂಜಿ ಇರ್ಬೋದು, ಮತ್ತು ಇಂದಿನ ನಮ್ಮ ರಾಹುಲ್ ಗಾಂಧಿಯವರ ಚಿಂತನೆಗಳಿರ್ಬೋದು,
ಮುಂದೆ ರಾಜೀವ್ ಗಾಂಧಿಯವರು ಏನೆಲ್ಲ ನಮ್ಮ ಮುಂದೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಅವೆಲ್ಲವನ್ನ ಮೂಲಕವಾಗಿ ಇವತ್ತು ಅಧಿಕಾರವನ್ನು ಹಿಡಿದಿದ್ರೆ 60 ವರ್ಷದಲ್ಲಿ ನಾವು ಪಡೆದಂಥ ಸಾಧನೆಗಳ ಮೂಲಕವಾಗಿ ಇವತ್ತು ಮೋದಿಯವರು ಸರ್ಕಾರದಲ್ಲಿ ರಚನೆ ಆಗಿರ್ತಕ್ಕಂಥದ್ದು. 56 ಇಂಚು ಎದೆ ಇದ್ರೆ ಸಾಲದು, ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಆ ಶಕ್ತಿ ಏನಾದರೂ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಹ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ರಾಜ್ಯ ಅಧಿಕಾರಕ್ಕೆ ಬರಬೇಕು. ನೀವೆಲ್ಲರೂ ನಾವೆಲ್ಲರೂ ಸೇರಿ ಕೋಮುವಾದದ ಶಕ್ತಿಗಳನ್ನು ಈ ದೇಶದಿಂದ ನಿರ್ನಾಮ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು 2 ಮಾತಿನಲ್ಲಿ ಕೇಳ್ತಾ ಇದ್ದೇನೆ. 1 ನಿಮಿಷ. ನೀವೆಲ್ಲರೂ ಸಹ ಬಹಳ ಮುಖ್ಯವಾಗಿ SIR ನಡೀತಾ ಇದೆ. ಸ್ಪೆಷಲ್ ಇಂಟೆನ್ಸಿವ್ ಪ್ರೋಗ್ರೆಸಿವ್ ಕಾರ್ಯಕ್ರಮ. ಅಂದರೆ ಮತದಾನದ ಪಟ್ಟಿಯಲ್ಲಿ ನಿಮ್ಮ ಮತಗಳು ಇದೆಯೋ ಇಲ್ಲವೋ ನೋಡ್ಕೊಳ್ಳಿ. ಕಾರ್ಯಕರ್ತರ ಮತದಾನದ ಪಟ್ಟಿಯಲ್ಲಿ ಇನ್ನು ಮುಂದೆ ಬರ್ತಕ್ಕಂಥದ್ದು 2025 2002 ಪಟ್ಟಿಯಲ್ಲಿ ನೀವು ತುಲನೆ ಮಾಡಿ ನಿಮ್ಮ ಹೆಸರನ್ನು ನೀವು ನೋಡ್ಕೋಬೇಕು. ಯಾಕಂದ್ರೆ ಮೂಲಭೂತವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರು ಮತದಾರರ ಮತಗಳನ್ನು ಕತ್ತರಿಸಿ ಹಾಕ್ತಕ್ಕಂಥ ಕೆಲಸ ಬಹಳ ಹುನ್ನಾರವನ್ನ ನಡೀತಾ ಇದೆ. ಬಹಳ ಎಚ್ಚರವಾಗ್ರಿ. ನಿಮ್ಮ ಬೂತ್ಗಳಲ್ಲಿ BLA ಏಜೆಂಟ್ಗಳನ್ನ ಮಾಡ್ಕೊಳ್ಳಿ ಮತ್ತು SIRಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ರಿ. ಈ ತಿಂಗಳ 30ರಿಂದ ಮುಂದಿನ ತಿಂಗಳು 29 ಕೂಡ ಎನ್ಯುಮರೇಷನ್ ಫಾರಂ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಆ ಫಾರಂನ ತುಂಬೋದು ಮರಿಬೇಡಿ. ನಮ್ಮ ಮತದಾರರನ್ನ ಉಳಿಸ್ಕೊಳ್ಳೋ ಕೆಲಸ ನೀವೀಗ ಮಾಡಬೇಕು. ಅರೆ ಪ್ರತಿ ವರ್ಷವೂ ಕೂಡ ನಾವು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೀವಿ. ಇಲ್ಲ, ಆ ಪರಿಷ್ಕರಣೆಯನ್ನೇ ಬೇರೆ, ಈ ಪರಿಷ್ಕರಣೆನೇ ಬೇರೆ. ಆದ್ರಿಂದ ತಾವೆಲ್ಲರೂ ಕೂಡ ಬರೀ ಮುಸಲ್ಮಾನರನ್ನ ಉದ್ದೇಶಿಸಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಇಟ್ಕೋಬೇಡಿ. ಹಿಂದೂಗಳಿಗೂ ಕೂಡ 26,000 ಮತಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಕತ್ತರಿಸಿದ್ದಾರೆ. ಆದ್ರಿಂದ ತಾವು ಎಚ್ಚರವಾಗ್ರಿ. ಇದು ಯಾವ ಜಾತಿ ಧರ್ಮ ಇಲ್ಲದೆ ಮತಗಳು ಹೋಗ್ಬಿಡ್ತವೆ. ಹುಷಾರಾಗಿರಿ, ಎಚ್ಚರಿಕೆಯಿಂದಿರಿ ಅಂತ ಈ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳನ್ನು ಆರಿಸಿ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಂಧುಗಳೇ, ಈ ವೇದಿಕೆಯ ಮುಂಭಾಗದಲ್ಲಿ ಈಗಾಗಲೇ ಎಲ್ಲ ಕುರ್ಚಿಗಳು ಕೂಡ ಭರ್ತಿ ಆಗಿರೋದ್ರಿಂದ ಎಡಭಾಗದಲ್ಲಿ ಕೆಲವೇ ಕುರ್ಚಿಗಳು ಖಾಲಿ ಇದೆ. ದಯಮಾಡಿ ಅಲ್ಲಿ ಕುಳಿತುಕೊಳ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಇನ್ನು ಕೆಲವೇ ನಿಮಿಷದಲ್ಲಿ ಎಲ್ಲ ಅತಿಥಿಗಳಿಗೂ ವೇದಿಕೆಗೆ ಬರಲಿದ್ದಾರೆ. ಕಾರ್ಯಕ್ರಮನ ಪ್ರಾರಂಭವಾಗುತ್ತೆ. ಈಗ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರು, ಮಾಜಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಸಂಘಟನೆಯಲ್ಲಿ ತನ್ನದೇ ಆದಂಥ ಪ್ರತಿಬಿಂಬವನ್ನು ಬಿಟ್ಟಿರತಕ್ಕಂಥ ಸನ್ಮಾನ್ಯ H. ಆಂಜನೇಯರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, INTUC ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.